ಜೋಶಿ ಅವರಿಗೆ ಜೋಶಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಗೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಬಿ.ಎ. ವಿಜೇಂದ್ರ ಅವರಿಗೆ ಎಲ್ಲ ಭರವಸೆ ಕೊಟ್ಟರು ಕೂಡ ಅವರು ಅರವಿಂದ್ ಕೇಜ್ರಿವಾಲ್ ಮತ್ತು ಅವ್ರ ಮಂತ್ರಿಗಳು ಸಿಸೋಡಿಯಾ ಜೈನ ಇವೆಲ್ಲ ಸೇರಿ ದೊಡ್ಡ ಭ್ರಷ್ಟಾಚಾರ ತೆಗೆದು ಹಾಕ್ತೇವೆ ಅಂತ ಬೈದ್ರು. ಭ್ರಷ್ಟಾಚಾರ ಅವರೇ ಮುಳುಗಿಬಿಟ್ರದ್ರ ಎರಡನೇ ಅವಧಿಗೆ ಅವರೇ ಮುಳುಗಿಬಿಟ್ರು. ಅವರು ಹೆಂಗೆ ಮುಳುಗಿದ್ರು ಅಂದರೆ ಅವ್ರು ಮೈ ತುಂಬ ರಾಡಿ ಬೆಳಿತಾರೆ. ಎಲ್ಲೂ ಸ್ವಚ್ಛ ಅವ್ರ ಶರೀರ ಒಂದು ಶರ್ಟ್ ಸ್ವಚ್ಛ ಉಳಿಲ್ಲ ಅವ್ರಿಗೆ. ಅದು ಮದ್ಯದ ವ್ಯವಹಾರ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದರೊಳಗೂ ರೊಕ್ಕ ತಿಂದುಬಿಟ್ರು ಅವರು. ಎಷ್ಟು ತಿಂದ್ರು ಅಂದರೆ ಕೋಟಿಗಳೇ ತಿಂದುಬಿಟ್ರು ಅವರು. ಮತ್ತು ಸಿದ್ಧ ಆಯ್ತು ಅವರು ಭ್ರಷ್ಟಾಚಾರ ಮಾಡಿದ್ದು ಸಿದ್ಧ ಆಯಿತು. ಸಿದ್ಧ ಆಗಿ ಅವ್ರು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿನ ಜೈಲಿಗೆ ಹೋಗೋ ಪರಿಸ್ಥಿತಿ. ದಿಲ್ಲಿ ಮುಖ್ಯಮಂತ್ರಿ ಅಲ್ಲಿ ಮುಖ್ಯಮಂತ್ರಿ ಇದ್ಕೊಂಡು ಆಡಳಿತ ಮಾಡಿದ್ರು. ಅವರು ಜೈಲಿನಾಗ ಇದ್ಕೊಂಡು ಆಡಳಿತ ಮಾಡಿದರು. ಹಾಗೆ ಸಿಸೋಡಿಯಾ ಅಂತಕ್ಕಂಥ ಬೆನ್ನ ಮಗನ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು. ಅವರು ಅಶಿಶಿ ಅಂತಕ್ಕಂಥದ್ದು ಸಿಸೋಡಿಯಾ ಅವ್ರು ಜೈಲಿನಾಗಿದ್ರು. ಅಶಿಶಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರು ಗೆಲ್ತಾರೆ ಇವತ್ತು. ಹೀಗಾಗಿ ಇವತ್ತು ಮತ್ತೆ ಮತದಾರ ಮುಂದೆ ಅವ್ರು ಹೋದ್ರು, ಭಾಷಣ ಮಾಡಿದ್ರು. ಏನು ಭಾಷಣ ಮಾಡಿದ್ರು? ಯಮುನಾ ನದಿ ಸ್ವಚ್ಛ ನೀರು ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ಜನ ಯಮುನಾ ನದಿ ನೀರು ಕುಡಿತಾರೆ. ಆದರೆ ಆ ನೀರು ಸ್ವಚ್ಛ ಮಾಡೋದು ಆಗಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ನಮಾಮಿ ಗಂಗೆ ಅಂತ ಒಂದು ಸ್ಕೀಮ್ ತಂದು 10 ವರ್ಷದಿಂದ. ನಮಾಮಿ ಗಂಗೆ ಅಂದ್ರೆ ಗಂಗೆ ನೀರು ಕೂಡ ಭಾಳ ಹೊಲಸಾಗಿತ್ತು. ಅಂದ್ರೆ ಗಂಗಾ ನದಿ ನೀರು ಹೆಂಗದಾವ ಅಂತ ಹೇಳಿದ್ರೆ ಒಂದು ಬಾಟ್ಲಾಗ ತೆಗೆದಿಟ್ಟು ಪ್ಯೂರ್ ನೀರು ಒಂದು ಬಾಟ್ಲಾಗ ನಿಮ್ಮ ಮನೆಯಾಗಿ ಮುಚ್ಚಿಟ್ರಿ ಅಂದ್ರೆ 1,00,000 ವರ್ಷದ ನಂತರ ಬಂದು ಆ ನೀರು ಕೆಡಂಗಿಲ್ಲ. ಅಂದ್ರೆ ಗಂಗಾ ನದಿ ಅಷ್ಟು ಪವಿತ್ರವಾಗಿ ನೀರು ಅದು ಅಲ್ಲೆಲ್ಲ ನಾವದು ಹೊಲಸು ಮಾಡಿದ್ದೇವೆ. ನಾವು ಕಾಂಗ್ರೆಸ್ದವ್ರು ಸ್ವಚ್ಛ ಮಾಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅವರು ನಮಾಮಿ ಗಂಗೆ ಅಂತ ಒಂದು ಸ್ಕೀಮ್ ತಂದು ಕೋಟಿ ಖರ್ಚು ಮಾಡಿ ಇವತ್ತು ಗಂಗಾ ನದಿ ಶುದ್ಧೀಕರಣ ಮಾಡಕತ್ತಾರೆ. ಹಂಗೆ ಯಮುನಾ ನದಿ ಶುದ್ಧೀಕರಣ ಆಗಬೇಕು ಅಂತ ಜನರ ಅಪೇಕ್ಷೆ ಐತೆ. ಹೀಗಾಗಿ ಅಲ್ಲಿ ಕೇಜ್ರಿವಾಲ್ ಭಾಷಣ ಏನು ಮಾಡಿದ್ರು? ನರೇಂದ್ರ ಮೋದಿ ಅವರು ಈ ಜನ್ಮದಾಗ ನಾನು ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಅವ್ರು ನಾನು ಸೋಲಿಸ್ಬೇಕಂದ್ರೆ ಇನ್ನೊಂದು ಜನ್ಮ ತಾಳಿ ಬರ್ಬೇಕಂದ್ರೆ ಅವರು ಇನ್ನೊಂದು ಹುಟ್ಟಿ ಬಂದರೂ ಸೋಲ್ಸಾಕಾಗೋದಿಲ್ಲ ನನ್ನ ಭಾಷಣ ಮಾಡಿದ್ರು. ಅವರು 2050 2025 ಎಲೆಕ್ಷನ್ ಇದು. ಇನ್ನ 25 ವರ್ಷ ಆಮ್ ಆದ್ಮಿ ಪಾರ್ಟಿಯನ್ನು ಸೋಲ್ಸಾಕ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಇವತ್ತು ಅವರೇ ಸ್ವತಃ ಸೋತಾರ, ಅವ್ರ ಮಂತ್ರಿಗಳು ಸೋತಾರ. ಇವತ್ತು ಆಮ್ ಆದ್ಮಿ ಪಾರ್ಟಿ 22-23 ಸೀಟಿಗೆ ಸೀಮಿತ ಆಗೈತೆ. ಅದು 22ಕ್ಕೆ ಸೀಮಿತ ಆಗೈತೆ. ಅದು 36ಕ್ಕೆ ಬಹುಮತ ಆಕತ್ತೆ. ಅಲ್ಲಿ 36 ಮೇಲೆ ಬರ್ಬೇಕಲ್ಲಿ. ಇವತ್ತು ಅವ್ರು 22ಕ್ಕೆ ಸೀಮಿತ ಆಗೈತೆ ಆ ಒಂದು ಪಾರ್ಟಿ. ಅದು ಅಷ್ಟು ಸೊಕ್ಕ ಬೈತೆ ಅವ್ರಿಗೆ. ಯಾರು ಅವರು ಜನಕ್ಕೆ ಇದ್ರು, ಯಾರು ಅವ್ರಿಗೆ ಆಶೀರ್ವಾದ ಮಾಡಿದ್ರು ಅಣ್ಣಾ ಹಜಾರೆ ಅವರು, ಅವರೇ ಇವತ್ತು ಹೇಳಿದಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ಮರ್ತು ಬಿಟ್ರಿ ಇವರು. ಯಾವ ಭ್ರಷ್ಟಾಚಾರ ವಿರುದ್ಧ ಬಂದ್ರು ಅದೇ ಭ್ರಷ್ಟಾಚಾರ ಮಾಡಿಬಿಟ್ರಿ ಇವರು. ಹಿಂಗಾಗಿ ಎಷ್ಟೋ ಗ್ಯಾರಂಟಿ ಕೊಟ್ಬಿಟ್ಟಿದ್ರು ಅವರೆಲ್ಲ. ಅವೆಲ್ಲವನ್ನು ತಿರಸ್ಕಾರ ಮಾಡಿ ಇವತ್ತು ಅಲ್ಲಿಯ ಮತದಾರ ಬಂಧುಗಳು ಇವತ್ತು ಆ ಪಕ್ಷದಿಂದ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ ಗಮನದ ಗುರುತಿಗೆ ಹೆಚ್ಚು ಮತಗಳನ್ನು ಕೊಟ್ಟ ಇವತ್ತು ಸುಮಾರು 48 ಸೀಟುಗಳಿಗೆ ಕ್ಲಿಯರ್ ಆಗೈತೆ. 48 70ಕ್ಕೆ 48 ಗೆದ್ದಾವ. 22 ಆಮ್ ಆದ್ಮಿ ಪಾರ್ಟಿ ಗೆದ್ದತಿ. ಕಾಂಗ್ರೆಸ್ 0 ಐತೆ. ಮತ್ತು ಕೂಡ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಇವತ್ತು ಪಾರ್ಲಿಮೆಂಟ್ನಾಗ ಏನು ಮಾತಾಡಕತ್ತಾನು? ಸಂವಿಧಾನ ರಕ್ಷಣೆ ಮಾಡ್ತಂತ ಹೇಳ್ತಾರೆ. ನಾವು ಬುಕ್ ಆಡ್ಕೊಂಡು ಬರ್ತಾವೆ ಹೊರಗೆ ಕಡೆ. ಆ ಸಂವಿಧಾನ ಬರ್ದವನ್ನ ಅವ್ರು ಕಿಮ್ಮತ್ ಕೊಟ್ಟಿಲ್ಲ. ಅಂಬೇಡ್ಕರ್ಗೆ ಕಿಮ್ಮತ್ ಕೊಟ್ಟಿಲ್ಲ ರಾಹುಲ್ ಗಾಂಧಿ. ಅವ್ರ ಸತ್ರ ಮಣ್ಣು ಕೊಡಕ್ಕೆ ಜಾಗ ಕೊಟ್ಟಿಲ್ಲ ಇವರು ಕಾಂಗ್ರೆಸ್ ಅವರು. ಅವ್ರ ಸತ್ರ ಮಣ್ಣು ಕೊಡಕ್ಕೆ ಜಾಗ ಕೊಡಲಿಲ್ಲ ಅಂಬೇಡ್ಕರ್ಗೆ. ಇವತ್ತು ಅವ್ರ ಮೇಲೆ ಜೀವ ಬಂದವ್ರು ಕಾಂಗ್ರೆಸ್ ಅವರಿಗೆ. ಇಷ್ಟು ದಿವಸ ಆಡಳಿತ ಮಾಡಿದ್ರು ಮಹಾತ್ಮ ಗಾಂಧಿ ಹೆಸರಿನಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಾಗ. ಇವತ್ತು ಅಂಬೇಡ್ಕರ್ ಹೆಸರಿನಾಗ ಇವತ್ತು ಪ್ರೀತಿ ಹುಟ್ಟಿದ ಭಯಂಕರ ಕಾಂಗ್ರೆಸ್ಸಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ಖರ್ಗೆ ಹೇಳಿದ್ರು ಏನಪ್ಪ ಅಲ್ಲಿ ಪ್ರಯಾಗ್ರಾಜ್ನಾಗ ಜಳಕ ಮಾಡಿಬಿಟ್ರಪ್ಪ ಅಭಿವೃದ್ಧಿ ಆಕೈತೆ ಅಂತ ಕೇಳ್ತಾರೆ. ಎಲ್ಲ ಪಾಪ ಹೋಗ್ತೈತೆ ಅಂತ ಕೇಳ್ತಾರೆ. ಹಂಗಾರೆ 60 ವರ್ಷ ದೇಶ ಆಳಿದ್ರಲ್ಲ ನೀವು, ಅಲ್ಲಿ ಜಳಕ ಮಾಡಿಲ್ಲ. ನೀವು ಅಲ್ಲಿ ಜಳಕ ಮಾಡಿಲ್ಲ, ಬಡತನ ಯಾಕೆ ಹೋಗಿಲ್ಲ ಅಂತ ನಾ ಕೇಳಕತ್ತೀನಿ. ನೀವು ಹೋಗಿಲ್ಲ, ಅದ್ರ ಬಗ್ಗೆ ತಿರಸ್ಕಾರ ಮಾಡಿರಿ. ಬಡತನ ಯಾಕೆ ಕಳಿಲಿಲ್ಲ ನೀವು ಕಾಂಗ್ರೆಸ್ನವರು? ನಿಮ್ದು ರಾಜ್ಯ ಇತ್ತು, ಪಂಚಾಯತ್ ಪಾರ್ಲಿಮೆಂಟ್ವರೆಗೆ ನಿಮ್ದೇ ಇದ್ರು. ಯಾಕೆ ಬಡತನ ಕಳಕ್ಕಾಗಲಿಲ್ಲ? ನಿಮ್ಮ ಗರೀಬಿ ಹಠ ಅಂತ ಹೇಳಿದ್ರಿ. ಯಾಕೆ ಮಾಡೋಕ್ಕಾಗಲಿಲ್ಲ ಕಾಂಗ್ರೆಸ್ನವ್ರು? ನಿಮಗೆ ಸುಳ್ಳು ಏನೋ ಒಂದು ಬಂಡಲ್ ಹೇಳ್ಕೊತ ಬಂದು ಇವತ್ತು ತುಡುಲೇ ಜಾಕ ಮಾಡಿ ಬರ್ತಾರೆ ಕಾಂಗ್ರೆಸ್ ಅವರು. ಡಿ ಕೆ ಶಿವಕುಮಾರ್ ಮಗಳು ಜಾಕ ಮಾಡಿ ಬರಾಕತ್ತಾರ. ಅಂದ್ರೆ ನೀವು ಹಿಂದೂ ಧರ್ಮ ಅಪಮಾನ ಮಾಡಕತ್ತೀರಿ. ಹಿಂದೂರು ಅಪಮಾನ ಮಾಡಕತ್ತೀರಿ ನೀವು. ಜನಶಾನೆ ಅದಾರ, ಭಾಳ ಜನಶಾನೆ ಅದಾರ. ಪ್ರಯಾಗರಾಜದೊಳಗೆ ಗಂಗಾ ಯಮುನಾ ಸರಸ್ವತಿ ನದಿ ಸಂಗಮದೊಳಗೆ ಇವತ್ತು 45 ಕೋಟಿಗಿಂತ ಹೆಚ್ಚು ಜಳಕ ಮಾಡ್ಯಾರ. ವಿಚಾರ ಮಾಡ್ರಿ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ. ಇವತ್ತು 45 ಕೋಟಿ ಜನ ಸ್ನಾನ ಮಾಡಿ ಬರಾಕತ್ತಾರ. ನಾವು ಅಷ್ಟೇ ಹಿಂದೂಗಳಷ್ಟಲ್ಲ, ಕ್ರಿಶ್ಚಿಯನ್ರು ಬರಾಕತ್ತಾರ, ಬೇರೆ ಬೇರೆ ಸಿನಿಮಾ ನಟರು ಬರಾಕತ್ತಾರ. ಎಲ್ಲರೂ ಬಂದು ಜಳಕ ಮಾಡಕತ್ತಾರ. ಅವ್ರಿಗೆ ನಂಬಿಕೆ ಅದ
ನಾ ಹೇಳ್ತಿಲ್ಲ, ಗಂಗಾ ನದಿ ನೀರು ಅಂದ್ರೆ 1,000 ಅಂತ ಲಕ್ಷ ವರ್ಷ ಇಡ್ರಿ ಆ ನೀರು ಕೆಡಂಗಿಲ್ಲ. ಮತ್ತೆ ಬೇರೆ ನದಿ ನೀರು ಇಟ್ಟರೆ ಕೆಡ್ತಾವ, 10 ವರ್ಷ ನೀರು ಬಾದಕೈತೆ ಅದು. ಆದ್ರೆ ಗಂಗಾ ನದಿ ನೀರು ಮಾತ್ರ 1 ಲಕ್ಷ ಅಲ್ಲ 10 ಲಕ್ಷ ವರ್ಷ ಇಟ್ಟರು ಕೂಡ ನೀರು ಕೆಡಂಗಿಲ್ಲ. ದಿಲ್ಲಿ ರಾಜ್ಯದ ವಿಧಾನಸಭೆಯ ಚುನಾವಣೆಯಲ್ಲಿ ಇವತ್ತು ನಡೆದಿರ್ತಕ್ಕಂಥ ಮತ ಎಣಿಕೆಯಲ್ಲಿ ಸುಮಾರು 70 ವಿಧಾನಸಭೆಯ ಕ್ಷೇತ್ರಗಳಲ್ಲಿ ಸುಮಾರು 47ರಿಂದ 48 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಬಹುಮತ ಪಡೆದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಜಯೋತ್ಸವದ ಅಂಗವಾಗಿ ಇವತ್ತು ಕೋಲಾರ ಪಟ್ಟಣದಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಕೋಲಾರ ತಾಲೂಕಿನ ಕೋಲಾರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳೇ, ಪಟ್ಟಣ ಪಂಚಾಯತ್ ಸದಸ್ಯರುಗಳೇ ಹಾಗೂ ಎಲ್ಲ ಸಕ್ರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ದಿಲ್ಲಿ ಅಂತ ಹೇಳಿದ್ರೆ ರಾಜ್ಯದ ನಮ್ಮ ದೇಶದ ಒಂದು ಪ್ರಮುಖ ನಗರ. ಅಂದರೆ ಜಗತ್ತಿನ ಯಾವುದೇ ನಾಯಕರು ಬಂದರೆ ದಿಲ್ಲಿಗೆ ಬರ್ತಾರೆ. ಮೊದಲು ಸ್ವಾತಂತ್ರ್ಯ ಸಿಕ್ಕಾಗ 1947ರ ಸಂದರ್ಭದಲ್ಲಿ ಏನು ಮೊದಲೇ ಪ್ರಧಾನಮಂತ್ರಿ ನೆಹರೂರವರು ದೇಶವನ್ನು ಆಳಿದರು. ಆ ಸಂದರ್ಭದಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೆ ಕಾಂಗ್ರೆಸ್ನ ಆಡಳಿತ ಇತ್ತು ಈ ದೇಶದಲ್ಲಿ. ಆದರೆ ಯಾವಾಗ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು, ಕರ್ನಾಟಕದ ಜಗನ್ನಾಥರಾವ್ ಜೋಶಿ ಅವರು, ಹಲವಾರು ಮಹನೀಯರು ಸೇರಿ 1951ರಲ್ಲಿ ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡಿದರು. ಕಾಂಗ್ರೆಸ್ಗೆ ಪರ್ಯಾಯವಾಗಿ ಕಾಶ್ಮೀರಕ್ಕೆ 2 ವಿಧಾನ ಬೇಡ ಅಂಥೇಳಿ ಏನು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಭಾರತೀಯ ಜನಸಂಘವನ್ನು ಕುಂಬಾರ ಮನೆಯ ಪಣತಿ ಗುರುತಿನಿಂದ 1951ರಲ್ಲಿ ಜನಸಂಘ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ಪ್ರಥಮದಲ್ಲಿನೇ ಏನು ದಿಲ್ಲಿ ಆವಾಗ ರಾಜ್ಯ ಇದ್ದಿದ್ದಿಲ್ಲ. ಆವಾಗ ದಿಲ್ಲಿ ಒಂದು ಮುನ್ಸಿಪಾಲ್ಟಿ ಇತ್ತು. ಅವಾಗ ಈ ಬೆಂಗಳೂರು ಮಹಾನಗರ ಹೆಂಗೈತಿ ಹಂಗೆ ದಿಲ್ಲಿ ಮಹಾನಗರ ಸಭೆಗೆ ಚುನಾವಣೆ ನಡೆದ್ರೆ ಆ ಕಾಂಗ್ರೆಸ್ನ ದೊಡ್ಡ ಭರಾಟೆ ಒಳಗೆ ಕಾಂಗ್ರೆಸ್ನ ದೊಡ್ಡ ಶಕ್ತಿ ಮುಂದೆ ಭಾರತೀಯ ಜನಸಂಘದ ಅಭ್ಯರ್ಥಿಗಳು ಆರಿಸಿ ಬರ್ತಿದ್ರು. ಅಲ್ಲಿ ಬಹುಮತ ತಗೋತಿದ್ರಲ್ಲಿ. ಅಂದ್ರೆ ಅಲ್ಲಿ ಮೇಯರ್ ಯಾರು ಇರ್ತಿದ್ರೆ ಭಾರತೀಯ ಜನಸಂಘದವ್ರು ಹಾಕಿದ್ರಲ್ಲಿ. ಅಂದ್ರೆ ದೇಶದ ತುಂಬ ಕಾಂಗ್ರೆಸ್ ಇದ್ರು ಕೂಡ ದಿಲ್ಲಿ ನಗರಸಭೆ ಒಳಗೆ ಭಾರತೀಯ ಜನಸಂಘದ ಮೇಯರ್ ಹಾಕಿದ್ರು, ಚೇರ್ಮನ್ ಹಾಕಿದ್ರಲ್ಲಿ. ಅಂದ್ರೆ ಈ ದೇಶದ ಜಗತ್ತಿನವ್ರು ಯಾರ ಬಂದ್ರು ಕೂಡ ದಿಲ್ಲಿಯ ಮೇಯರ್ ಯಾರು ಅದಾರ ಅಂದ್ರೆ ಜನಸಂಘದ ಮೇಯರ್ ಇರ್ತಿದ್ರು ಅವಾಗ. ಅಂತ ಒಂದು ಗಂಡು ಮೆಟ್ಟಿನ ದಿಲ್ಲಿ ನಮಗೆ ಅವಾಗ ಬಲರಾಜ್ ಬೋಧಕ್ ಅಂತ ನಾಯಕರಿದ್ರು ಅವಾಗ. ಆದ ಕಾಲಕ್ರಮೇಣದಲ್ಲಿ ಸುಮಾರು 27 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿಂದ ಆಡಳಿತ ನಾವು ಕಳ್ಕೊಂಡ ಮೇಲೆ ಕಾಂಗ್ರೆಸ್ ಆಡಳಿತ ಬಂತಲ್ಲಿ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆದರು, ಕಾಂಗ್ರೆಸ್ ಮುಖ್ಯಮಂತ್ರಿ ಆದರು. ಆಮೇಲೆ ಕಳೆದ 10 ವರ್ಷಗಳಲ್ಲಿ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಥಾಪನೆ ಆಗಿರ್ತಕ್ಕಂಥ ಕಸಬರ್ಗೆ ಗುರುತಿನ ಪಕ್ಷ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ರವರು ಮುಖ್ಯಮಂತ್ರಿ ಆದರು ಅಲ್ಲಿ 2 ಬಾರಿ. ಅವರು ಅಣ್ಣಾ ಹಜಾರೆ ಅವರು ಹೋರಾಟದವರು ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಅರವಿಂದ್ ಕೇಜ್ರಿವಾಲ್.